ಹಲೋ. ಹಲೋ. ಏನು? ಏನ್ ಮಾಡ್ತಿದ್ದೆ? ಆ? ಏನ್ ಮಾಡ್ತಿದ್ದೆ? ಏನನ ಮಾಡ್ತೀನಿ. ಏನಕ್ಕೆ ಫೋನ್ ಮಾಡಿದೆ? ಎಲ್ಲಿದ್ದೆ? ನಾನು ಎಲ್ಲಾನ ಇರ್ತೀನಿ. ಏನಕ್ಕೆ ಫೋನ್ ಮಾಡಿದೆ ಅದನ್ನ ಹೇಳು. ಆ? ಹಲೋ. ಕೇಳಿಸ್ತದೆ, ಹೇಳು. ನನಗೂ ಹುಷಾರಿಲ್ಲ, ನಾನು ಮಲ್ಕೊಂಡಿದ್ದೆ ನಾನು. ಓ ಹೌದಾ? ತಮಾಷೆ ಮಾಡ್ತಿದ್ಯಾ ಅಂತ ಅನ್ಕೊಂಡೆ. ಇಲ್ಲ, ಮತ್ತೆ ಹೊಟ್ಟೆ ನೋವು ಶುರು ಆಗಿದೆ. ಆ? ಮತ್ತೆ ಹೊಟ್ಟೆ ನೋವು ಶುರು ಆಗೈತೆ ಅಂದೆ. ಓ ಹೌದಾ? ಸರಿ. ಎಲ್ಲಿದ್ಯಾ? ಏನಕ್ಕೆ? ಯು ಡೋಂಟ್ ವರಿ, ನಾನೇನು ಮತ್ತೆ ಬಂದು ನಿನ್ ಜೊತೆನೇ ಇರಬೇಕು ಅಂತ ನಂಗೆ ಅನ್ಕೊಳಕ್ ಹೋಗ್ಬೇಡ. ಮತ್ತೆ ಏನಕ್ಕೆ ಫೋನ್ ಮಾಡಿದ್ಯಾ? ಏನಿಲ್ಲ, ರಾತ್ರಿ 11-11:30 ಆದ್ರೂ ಆನ್ಲೈನಲ್ಲೇ ಇರ್ತಿಯಲ್ಲ, ವಾಟ್ಸಪ್ಪಲ್ಲಿ 1 ಗಂಟೆ ಮಾತಾಡ್ತಿರ್ತೀಯಲ್ಲ. ನಾನು ಏನಾನ ಮಾಡ್ಕೊಂತೀನಿ. ನೀನ್ ಯಾರು ನನಗೆ ಕೇಳೋದಕ್ಕೆ? ಏನದ ಅರ್ಥ? ಏನ್ ಹೇಳು? ಯಾರ್ ನೀನ್ ಯಾರ್? ನನ್ ಇಷ್ಟ, ನನ್ ಫೋನು, ನಾನು ಏನಾನ ಮಾಡ್ಕೊತೀನಿ. ಅಟ್ಲೀಸ್ಟ್ ನಾನು ಸ್ವಲ್ಪ ದೂರ ಆಗೋವರ್ಗಾದ್ರೂ ಸ್ವಲ್ಪ ಸಮಾಧಾನ ಆಗಿರಮ್ಮ. ಏನ್ ದೂರ ಆಗೋರ್ಗು? ನಾನು ನೀನ್ ಯಾವತ್ತು ನಿನ್ ಹತ್ರನೇ ತಗೊಂಡಿಲ್ಲಲ್ಲ ದೂರ ಆಗೋದಕ್ಕೆ. ನಾಟಕ ಮಾಡ್ಕೊಂಡು ನನ್ ಮತ್ತೆ ಫೋನ್ ಮಾಡೋದು ಅದೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ. ಓಕೆ, ನೀನ್ ಅಂದ್ರೆ ಯಾರ ಜೊತೆ ನೀನ್ ಇದಾಗಿದೆಯಾ ಅಂತ ಆಯ್ತು, ಕಮಿಟ್ ಆಗಿದೆಯಾ ಅಂತ ಆಯ್ತು. ನಾನ್ ಯಾರ ಜೊತೆ ನಾನು ಇರ್ತೀನಿ, ನಾನು ಹೆಂಗಾನ ಲೈಫ್ ಲೀಡ್ ಮಾಡ್ಕೊಂತೀನಿ. ನೀನ್ ಯಾರು ನನಗೆ ಕೇಳೋದಕ್ಕೆ? ನನಗೆ ಗೊತ್ತಿದೆ ನಾನು ಹೆಂಗ್ ಬದುಕ್ಬೇಕು ಅನ್ನೋದು. ನಿನ್ನ ಹತ್ರ ಕಲಿಸ್ಕೊಂಡ್ ಬದುಕಂತದ್ ಬಂದಿಲ್ಲ. ಹೋಗಿ ಅದನ್ನ ನಿನ್ ಮನೆಯವ್ರಿಗೆ ಯಾರಿಗಾನ ಹೇಳ್ಕೊ, ಇನ್ನೊಬ್ನ ಜೊತೆ ಅಪೇರ್ ಇಟ್ಕೊಂಡಿದ್ಯಾ ಅಂತ. ನನಗೆ ಹೇಳಕ್ ಬರ್ಬೇಡ, ಹೇಳ್ತೀನಿ. ಮತ್ತೇನಕ್ಕೆ ನಾನು ಇಷ್ಟೊಂದು ಅವಾಯ್ಡ್ ಮಾಡೋ ನೆಸೆಸಿಟಿ ಏನಿತ್ತು? ಏನ ಅವಾಯ್ಡ್ ಮಾಡೋ ನೆಸೆಸಿಟಿ ಏನಿತ್ತು? ಅವಾಯ್ಡ್ ಅದು ನೀನೇ ಕೇಳ್ಕೊ ಏನು ಅಂತ. ಆಮೇಲೆ ನನಗೆ ಹೇಳುವಂತೆ. ಒಂದ್ ಹೇಳ್ತೀನಿ, ನೀನ್ ನಂಗೆ ಯಾನೋ ಕೈಯಲ್ಲಿ ದುಡ್ಡಿಲ್ದಂಗೆ ಖಾಲಿ ಕುತ್ಕೊಂಡಾಗು ಜೊತೆಲಿ ಇಟ್ಕೊಂಡು ನೋಡ್ಕೊಂತಾಳೆ ಅಂತ ನನ್ನಂತ ಹುಡುಗಿ ನೀನ್ ಪ್ರಪಂಚದಲ್ಲಿ ಹಿಡ್ಕೊಂಬಂದ್ ನಂಗೆ ತೋರ್ಸು. ನಾನು ಆಮೇಲೆ ನಿನಗೆ ಮಾತಾಡ್ತೀನಿ. ಆಮೇಲೆ ಹೇಳಿ ನನಗೆ ಅವಾಯ್ಡ್ ಮಾಡಿದ್ಯಾ, ಗಿವಾಯ್ಡ್ ಮಾಡಿದ್ಯಾ ಅಂತ. ಲೇ, ನನ್ನ ಪರಿಸ್ಥಿತಿ ನಂಗೆ ಇದೆ ಮೇಘು, ನೀನು ನೋಡಿದ್ಯಾ? ಪರಿಸ್ಥಿತಿ ಏನೇ ಇರ್ಲಿ ಅದು ಸೆಕೆಂಡ್ರಿ. ನಾವ್ ನೋಡ್ಕೊಂತೀವಿ ಅಂದ್ರೆ ನಮಗೊಂದ್ ಬೆಲೆ ಇರುತ್ತೆ ಅಲ್ಲಿ. ನಮ್ಮ ಮನೆಯವ್ರು ನನ್ ಪಾದ ತೊಳ್ದು ನೀರ್ ಕುಡಿಯೋ ರೇಂಜಲ್ಲಿ ನನ್ನ ನೋಡ್ಕೊಂತಾರೆ ಅಂದ್ರೆ ನಾನು ಅವ್ರಿಗೆ ಅಷ್ಟೇ ಮರ್ಯಾದೆ ಕೊಡ್ತೀನಿ. ನಿನ್ ನೋಡ್ಕೊಂಡು ನಿನ್ ಚಾಕ್ರಿ ಮಾಡಿ ನಿನ್ನ ಹತ್ರ ಅನ್ನಿಸ್ಕೊಂಡು ನಿನ್ನ ಹತ್ರ ಮಾಡಿಸ್ಕೊಳಂತ ಕರ್ಮ ನನಗ್ ಬಂದಿಲ್ಲ. ನಾನು ಅದನ್ನ ಅವಾಯ್ಡ್ ಮಾಡಿ, ನಾನು ಅದು ಆ ಥರ ಮಾಡ್ಕೊಬಾರ್ದು ಅಂತಾನೆ ನಾನು ಸುಮ್ಮನೆ ಇದ್ದಿದ್ದು, ಆಯ್ತಾ? ನೀನು ಅದನ್ನ ಏನೇನೋ ಅದನ್ನ ದೂರ ಮಾಡಬೇಕು ಅಂತಾನೆ ನಂಗೆ ಆ ಥರ ನಿನ್ ಕೈಯಿಂದ ಬದುಕಬಾರ್ದು ಅಂತಾನೆ ನಾನು ಸ್ವಲ್ಪ ದೂರಲ್ಲಿ ನಿಂತ್ಕೊಳೋದಷ್ಟೇ. ನೀನು ಅದನ್ನ ಅರ್ಥ ಮಾಡ್ಕೊಂಡು ಬೇರೆ ಥರ ಅರ್ಥ ಮಾಡ್ಕೊಂತೀಯ. ಓಕೆ, ನಿನಗೆ ಜಸ್ಟಿಫಿಕೇಶನ್ ಕೊಡೋ ಅಂತ ನೆಸಿಟಿ ನನಗೆ ಬಂದಿಲ್ಲ. ನಾನು ಹೇಳಕ್ಕೂ ಹೋಗಲ್ಲ. ಐ ನೋ, ನನಗೆ ಗೊತ್ತಿದೆ ನಾನು ಏನು ಅನ್ನೋದು. ಅದು ನಿನ್ನ ಹತ್ರ, ಎಸ್ಪೆಷಲಿ ನಿನ್ನ ಹತ್ರ. ಬಿಕಾಸ್ ನಾನ್ ಸರಿ ಇದ್ದು ನಾನು ಬೇರೆಯವ್ರಿಗೆ ಹೇಳ್ತೀನಿ ಅಂದ್ರೆ ಅದೊಂದು ನ್ಯಾಯ ಇರುತ್ತೆ. ನಾನೇ ಸರಿ ಇಲ್ಲ ಅಂದ್ಮೇಲೆ ಬೇರೆಯವ್ರಿಗೆ ಹೇಳಕ್ ನೀನೇನ್ ರೆಡಿ ಇದೆಯಾ ಅಂತ ಫಸ್ಟ್ ನಿನ್ನದ್ ನೀನ್ ನೋಡ್ಕೊ. ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಕ್ ಬಾ. ನೋಡ್ಕೊಂತೀನಿ ಬಿಡು, ಟೆನ್ಷನ್ ಏನಿಗೆ ತಗೊಂತೀಯ? ನನ್ ಚುಮ್ಮಿಗೆ ಏನು ಹುಷಾರಿಲ್ವಾ? ಚೆನ್ನಾಗಿರೋ ನಾನು. ಮತ್ತೇನು ಚುಮ್ಮಿ ಅಂತ ಹಾಕಿದ್ದೆ? ನಾನು ಇದ್ದಿದ್ದೆ ಅವನ ಜೊತೆ ಅವಾಗ, ಅದಕ್ಕೆ ಸುಮ್ನೆ ಚುಮ್ಮಿಗೇನೋ ಆಯ್ತು ಅನ್ಕೊಂಡೆ ನಾನು. ಚೆನ್ನಾಗಿರ್ತಾನೆ ಬಿಡು. ಓಕೆ, ನೀನ್ ಯಾವಾಗ ಹೋಗ್ತಾ ಇದೆಯಾ? ಊರಲ್ಲಿ ಇದೆಯಾ, ಅಲ್ಲಿ ಇದೆಯಾ ನೀನು? ನಾನ್ ಊರಲ್ಲೇ ಇರೋದು, ನಾಳೆನೆ ಹೊರಡ್ತೀನಿ. ಸರಿ. ಬರೋದು ಲೇಟ್. ಬರ್ಬೋದಾ ನಾನೊಂದ್ ದಿನ 2 ದಿನ? ಏನಕ್ಕೆ? ನನ್ನ ಲಗೇಜ್ ಇದೆ, ನನ್ನ ಗಾಡಿ ಇದೆ. ತಗೊಂಡೋಗು, ಯಾರು ಬೇಡ ಅಂದ್ರು. ನಾನು ಹೋದ್ಮೇಲೆ ಬಾ. ಓಕೆ. ನಾಳೆ ನಾನು ಹೋಗ್ತೀನಿ, ನಾಡಿದ್ದು ಬಾ, ತಗೊಂಡು ಹೋಗ್ತಾ ಇರು. ಬೀಗ ಅಲ್ಲಿ ಕೆಳಗಿನ ಮನೆ ಕೊಟ್ಟೋಗು. ಸೊ ನಂಗೆ ದೂರ ಹಾಕ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದೆ ಹಂಗಾರೆ? ಅಫ್ಕೋರ್ಸ್, ನಾನು ಹೇಳ್ತೀನಲ್ಲ, ನಿನ್ನ ಹತ್ರ ಅನ್ನಿಸ್ಕೊಂಡು ನನಗೆ ಬದುಕಂತ ನೆಸಿಟಿ ಬಂದಿಲ್ಲ. ಬಿಕಾಸ್ ನನ್ನ ಕಾಲ ಮೇಲೆ ನಾನು ನಿಂತಿರೋಳು. ನಿನ್ಗೆ ಯಾವತ್ತು ನಾನು ಡಿಪೆಂಡ್ ಆಗಿ ಬದುಕಿರೋಳೆ ಅಲ್ಲ. ಓಕೆ ಓಕೆ ಓಕೆ. ನೋಡೋಣ. ನಾನು 2-3 ಡೇಸ್ ಇದ್ದು ನಾನು ಏನೋ ಒಂದು ಸ್ವಲ್ಪ ದುಡ್ಡಿನ ಲೆಕ್ಕಾಚಾರ ಮಾಡ್ಕೊಳೋದಿತ್ತು, ಅದಕ್ಕೋಸ್ಕರ. ಯಾರು ಬೇಡ ಅಂದ್ರು? ನನಗೆ ಅಲ್ಲಿ ಇರೋದಕ್ಕೆ ಪ್ರಾಬ್ಲಮ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ಕಾರ್ ಸೇಲ್ ಮಾಡಬೇಕು. ಸೇಲ್ ಮಾಡಿ ನಾನು ಮನೆ ಮಾಡ್ಕೊಬೇಕು, ಅದಕ್ಕೆ ಮಾಡ್ಕ. ಸೊ ನಾನು 2-3 ಡೇಸ್ ಇರ್ತೀನಿ ಅಲ್ಲಿ, ವಿತ್ ಯುವರ್ ಪರ್ಮಿಷನ್. ನಾನು ಹೋದ್ಮೇಲೆ ಬಂದು ಏನಾನ ಮಾಡ್ಕ. ಥ್ಯಾಂಕ್ ಯು.